ಸ್ನೇಹಿತರೆ, ನೀವೀಗ ಗೋಲ್ಡಲ್ಲಿ ಒಂದು ಟ್ರೇಡನ್ನು ನೋಡಬಹುದು. ಈ ಒಂದು ಟ್ರೆಂಡ್ ಲೈನ್ ಕೆಳಗಡೆ ಕ್ಲೋಸ್ ಆದರೆ ಸೆಲ್ಲರ್ಸ್ ಎಂಟ್ರಿ ತಗೊಳ್ಳೋಣ, ಈ ಟ್ರೆಂಡ್ ಲೈನ್ ಮೇಲ್ಗಡೆ ಕ್ಲೋಸ್ ಆದರೆ ಬೈಯರ್ಸ್ ಎಂಟ್ರಿ ತಗೊಳ್ಳೋಣ. ಇಲ್ಲ ಅಂದರೆ ಟ್ರೇಡ್ ಇಲ್ಲ, ಬಿಕಾಸ್ ಟ್ರ್ಯಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹರಿಲ್ ಟ್ರೇಡ್ ತಗೊಂಡ್ಬಿಡ್ತೀರಾ, ಪ್ರೈಸ್ ತಪ್ಪು ಹೋಗುತ್ತೇನೋ, ಮೂಮೆಂಟ್ ನಮ್ಮ ಕೈ ಬಿಟ್ಟು ಹೋಗುತ್ತೇನೋ, ಸಡನ್ ಮೂವ್ ಆಗುತ್ತೇನೋ ಅಂತ. ಆ ಥರ ಯಾವುದಕ್ಕೂ ಕೂಡ ಮಾಡಲಾರ್ದೇ ಪೇಷನ್ಸಿಂದ ಟ್ರೇಡ್ ತಗೊಂಡ್ರೆ ನಿಮಗೆ ಪ್ರಾಫಿಟಬಿಲಿಟಿ ಅಥವಾ ಮಾರ್ಕೆಟಲ್ಲಿ ಕ್ಲಾರಿಟಿ ಜಾಸ್ತಿ. ನೋಡಿ, ಕೆಳಗಡೆ ಕ್ಲೋಸ್ ಆಗೋ ಚಾನ್ಸಸ್ ತುಂಬ ಇದೆ. ನಾನು ಒಂದು ಸ್ಟ್ಯಾಂಡರ್ಡ್ ಲಾಟನ್ನು ಸೆಲ್ ತಗೊಂಡೆ. ಕೆಲವೊಬ್ರು ಅನ್ಬೋದು, ಸರ್ ಬೇಗ ಬುಕ್ ಮಾಡ್ಕೊಂಬಿಡಿ. ನೋ, ಪ್ರೆಸೆಂಟ್ ಪ್ರೈಸ್ ಎಷ್ಟು, ಪ್ರಾಫಿಟ್ ಎಷ್ಟು ಬರ್ತಿದೆ ಆಸ್ಪಾಸು, $120-100 ಆಸ್ಪಾಸ್ ಬರ್ತಿದೆ. ನನಗೇನು ಹೇಳ್ತೀನಿ, ಪ್ರಾಫಿಟ್ಗಿಂತಲೂ ಕೂಡ ನಿಮ್ಮ ಟ್ರೇಡಿಂಗ್ ಸೆಟಪ್ ಇಂಪಾರ್ಟೆಂಟು ಮಾರ್ಕೆಟಲ್ಲಿ. ನೋಡಿ, $200 ಆಸ್ಪಾಸ್ ಬರ್ತಿದೆ. ಇದ್ರ ಕೆಳಗಡೆ ಕ್ಲೋಸ್ ಆದ ಅಂದರೆ 4007 4008 ಆಸ್ಪಾಸ್ ಬರ್ತಾನೆ. ಅವಾಗ ನಾವೆಲ್ಲರೂ ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ರೈಟ್ ನಾವು ಬರ್ತಿರ್ತಕ್ಕಂಥ ಪ್ರಾಫಿಟ್ $300 ಆಸ್ಪಾಸ್ ಬರ್ತಿದೆ. ಇನ್ನೂ ಕೂಡ ಕ್ಯಾಂಡಲ್ ಏನಾಗಿದೆ, ಆ ಟ್ರೆಂಡ್ ಲೈನ್ ಕೆಳಗಡೆನೆ ಸಸ್ಟೇನ್ ಆಗಿದೆ. ಸೊ ಇದನ್ನ ಬ್ರೇಕ್ ಆಗಲಿಲ್ಲ ಅಂದರೆ ನಾವು ಇಲ್ಲಿರ್ತಕ್ಕಂಥ ಸ್ಟಾಪ್ ಲಾಸನ್ನು ಇಲ್ಲಿ ತಂದು ಇಡಬೇಕಾಗತ್ತೆ. ಇಲ್ಲೇ ಬೇಗ ಬ್ರೇಕ್ ಆಗಲಿಲ್ಲ ಅಂದರೆ, ಸೊ ಐ ಆಮ್ ಸ್ಟಿಲ್ ವೇಟಿಂಗ್, ನೋಡೋಣ.